ಇನ್ನು ರಾಜ್ಯದ ಕರಾವಳಿ ಭಾಗದಲ್ಲಂತೂ ಈ ಬ್ಯಾಂಕ್ ದರೋಡೆ ಮಾಡುವಂತಹ ಒಂದು ಗುಂಪು ವಿಪರೀತ ಆಕ್ಟಿವ್ ಆಗಿದೆ. ಮತ್ತೊಂದು ಪ್ರಯತ್ನ ನಡೆದಿದೆ. ಈಗಾಗಲೇ ಒಂದು ಸಹಕಾರಿ ಬ್ಯಾಂಕ್ ದರೋಡೆ ಆಗಿತ್ತಲ್ಲ, ಈಗ ದೇರಳಕಟ್ಟೆಯ ಮುತ್ತೂಟ್ ಫೈನಾನ್ಸ್ ರಾಬರಿ ಯತ್ನ ಮಾಡಿದ್ದಾರೆ, ಬಟ್ ವಿಫಲವಾಗಿದೆ. ಮಧ್ಯರಾತ್ರಿ ಬ್ಯಾಂಕ್ ಬೀಗ ಮುರಿಯೋದಕ್ಕೆ ಅಂತ ಹೋಗಿದ್ದಾರೆ ಈ ಕೇರಳದ ಮೂಲದವರು ಇವರೆಲ್ಲರೂ ಕೂಡ. ಆದರೆ ಸೈರನ್ ಆಗಿ ಕನ್ನ ಹಾಕುತ್ತಿರುವಾಗಲೇ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಸೊ ಯಾರು ಇವರು, ಹೇಗಾಯಿತು ಈ ಆಪರೇಷನ್, ಬನ್ನಿ ನೋಡೋಣ. ಮುತ್ತೂಟ್ ಫೈನಾನ್ಸ್ ದರೋಡೆಗೆ ವಿಫಲ ಯತ್ನ. ಕನ್ನ ಕೊರೆಯುತ್ತಿರುವಾಗಲೇ ಮೊಳಗಿದೆ ಸೈರನ್ ಮೊಳಗುತ್ತಿದ್ದಂತೆ ಸಿಕ್ಕಿಬಿದ್ದ ಖದೀಮರು. ಮಂಗಳೂರು ಹೊರವಲಯದ ಕೋಟೇಕರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಡ ಹಗಲಲ್ಲೇ ಬ್ಯಾಂಕ್ಗೆ ನುಗ್ಗಿದ 5 ಖದೀಮರು ಸಿಬ್ಬಂದಿಗೆ ಪಿಸ್ತೂಲ್ ತೋರಿಸಿ ಬರೋಬ್ಬರಿ 12 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದರೋಡೆಗೈದಿದ್ರು. ಈ ಬ್ಯಾಂಕ್ನಲ್ಲಿ ಯಾವುದೇ ಭದ್ರತಾ ವ್ಯವಸ್ಥೆಗಳಿಲ್ಲದೆ, ರಕ್ಷಣಾ ಸಲಕರಣೆಗಳಿಲ್ಲದೆ ಆರಾಮಾಗಿ ದರೋಡೆ ಮಾಡಲಾಗಿತ್ತು. ಬಳಿಕ ಉಳ್ಳಾಲ ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಎಲ್ಲಾ ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ರು. ಇದೀಗ ಅದೇ ರೀತಿ ಅದೇ ಪರಿಸರದ ಫೈನಾನ್ಸ್ ದರೋಡೆಗೆ ಯತ್ನಿಸಿದ ಖದೀಮರು ಮಾತ್ರ ಫೈನಾನ್ಸ್ನ ಭದ್ರತಾ ವ್ಯವಸ್ಥೆಯಿಂದ ಸಿಕ್ಕಿಬಿದ್ದಿದ್ದಾರೆ. ಮಂಗಳೂರು ಹೊರವಲಯದ ದೇರಳಕಟ್ಟೆ ಜಂಕ್ಷನ್ನಲ್ಲಿರುವ ಮುತ್ತೂಟ್ ಫೈನಾನ್ಸ್ಗೆ ಮಧ್ಯರಾತ್ರಿ 1:30 ಸುಮಾರಿಗೆ 3 ದರೋಡೆಕೋರರು ದರೋಡೆ ನಡೆಸಲು ಫೈನಾನ್ಸ್ನ ಸಿಸಿ ಕ್ಯಾಮೆರಾದ ವೈರ್ ಕಟ್ ಮಾಡಿದ್ರು. ಇದೇ ವೇಳೆ ಬ್ಯಾಂಕ್ನ ಸೈರನ್ ಮೊಳಗಿದೆ. ಸೈರನ್ ಮೊಳಗುತ್ತಿದ್ದಂತೆ ಮುತ್ತೂಟ್ ಫೈನಾನ್ಸ್ನ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನೆಯಾಗಿತ್ತು. ತಕ್ಷಣ ಕಂಟ್ರೋಲ್ ರೂಮ್ ಮೇಲಾಧಿಕಾರಿಗಳು ಸ್ಥಳೀಯ ಕೊಣಾಜೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸೈರನ್ ಶಬ್ದ ಕೇಳಿ ಸ್ಥಳೀಯರು ಜಮಾಯಿಸಿದ್ದು ಫೈನಾನ್ಸ್ ಕಟ್ಟಡ ಸುತ್ತುವರೆದಿದ್ರು. ಇದೇ ವೇಳೆ ಸ್ಥಳಕ್ಕಾಗಮಿಸಿದ ಕೊಣಾಜೆ ಪೊಲೀಸರು 2 ದರೋಡೆಕೋರರನ್ನ ಲಾಕ್ ಮಾಡಿದ್ರು. ಓರ್ವ ಕಳ್ಳ ಪರಾರಿಯಾಗಿದ್ದಾನೆ. ಸ್ಥಳೀಯರು ಹಾಗೂ ಪೊಲೀಸರು ಕ್ಷಣ ಮಾತ್ರದಲ್ಲಿ ಎಚ್ಚೆತ್ತುಕೊಂಡಿದ್ದರಿಂದ ದರೋಡೆಕೋರರು ರೆಡ್ ಹ್ಯಾಂಡ್ ಆಗಿ ಸೆರೆ ಸಿಕ್ಕಿದ್ದಾರೆ. ದರೋಡೆಕೋರರಾದ ಕೇರಳದ 2 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೃತ್ಯ ಎಸಗಲು ತಂದಿದ್ದ ಡ್ರಿಲ್ ಮಷಿನ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನೋರ್ವ ದರೋಡೆಕೋರ ಕಾಸರಗೋಡು ಮೂಲದ ಆರೋಪಿ ಪರಾರಿಯಾಗಿದ್ದಾನೆ. ಈ 3 ಆರೋಪಿಗಳು ಈ ಹಿಂದೆ ಕೇರಳದಲ್ಲಿ ನಡೆಸಿದ್ದ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ರು ಅನ್ನೋ ಮಾಹಿತಿ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಕೋಟೇಕರ್ ಸಹಕಾರಿ ಬ್ಯಾಂಕ್ ದರೋಡೆಯಲ್ಲಿ ಭದ್ರತಾ ವೈಫಲ್ಯವಾಗಿದ್ದು, ಆದ್ರೆ ಈ ಫೈನಾನ್ಸ್ ದರೋಡೆ ಯತ್ನದಲ್ಲಿ ಭದ್ರತಾ ಸಲಕರಣೆಗಳೇ ಸಹಕಾರಿಯಾಗಿದೆ. ಜೊತೆಗೆ ಫೈನಾನ್ಸ್ನ ಕಂಟ್ರೋಲ್ ರೂಮ್ ಅಧಿಕಾರಿಗಳು, ಸ್ಥಳೀಯರು ಹಾಗೂ ಪೊಲೀಸರ ಸಮಯ ಪ್ರಜ್ಞೆಯಿಂದ ಭಾರೀ ದರೋಡೆಯೊಂದು ತಪ್ಪಿದಂತಾಗಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.